ನಮಸ್ತೆ. ಇವತ್ತು ಯಾವ ವಿಷಯದ ಬಗ್ಗೆ ಅಂತಂದರೆ ಎಲ್ಲರಿಗೂ ಒಂದು ಆಸೆ ಏನಂತ ಹೇಳಿದ್ರೆ ನಮ್ಮ ಗಂಡ ನಮ್ಮ ಮಾತು ಕೇಳಬೇಕು, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಬೇಕು, ನಮ್ಮ ಅತ್ತೆ ಮಾವ ನಮ್ಮ ಮಾತು ಕೇಳಬೇಕು ಅನ್ನೋದಕ್ಕಿಂತ ಜಾಸ್ತಿ ನಾವು ಅವ್ರ ಜೊತೆ ಕರೆಕ್ಟಾಗಿ ಕಂಫರ್ಟೇಬಲ್ ಆಗಿರಬೇಕು. ನಮ್ಗೆ ಅವರಿಂದ ಒಂದು ಎಕ್ಸ್ಪೆಕ್ಟೇಷನ್ ಐತಿ, ಅದನ್ನು ನಾವು ರೀಚ್ ಮಾಡೋಕ್ಕಾಗತ್ತಿಲ್ಲ ಅನ್ನೋದು, ಅವರು ರೀಚ್ ಮಾಡಬಲ್ರು ಅದನ್ನು ಅಂತಂದು ಹೇಳಿ ಅನ್ನೋದು ಕೆಲವೊಂದಿಷ್ಟು ಜನರದ್ದು, ಕೆಲವೊಂದಿಷ್ಟಲ್ಲ 100 ಒಳಗೆ ಒಂದು 70% ಜನರದ್ದು ಪ್ರಾಬ್ಲಮ್ ಏನಂದ್ರೆ ಅತ್ತೆ ಮಾವನ ಜೊತೆ ಹೊಂದ್ಕೊಳಕ್ಕಾಗಂಗಿಲ್ಲ. ಒಂದೊಂದು ಸತಿ ಗಂಡ ಅವ್ರು ಅಂದ್ಕೊಂಡಂಗೆ ಅವರಿಗೆ ಇಟ್ಕೊಂಡಿರಂಗಿಲ್ಲ. ಅಂದ್ರೆ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇರ್ತೈತಿ, ದುಡಿಯೋಂಥ ಗಂಡ ಇದ್ರೆ ಟೈಮ್ ಕೊಡೋಂಗಿಲ್ಲ ಅನ್ನೋದು, ದುಡಿಲಾರದ ಗಂಡ ಇದ್ರೆ ದುಡಿಯಕ್ಕೆ ಹತ್ತಿಲ್ಲ ಅನ್ನೋವಂಥದ್ದು, ಈ ಥರದ್ದು ಕೆಲವೊಬ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಇರ್ತೈತಿ. ಸೊ ಇಂಥ ಪ್ರಾಬ್ಲಮ್ನ ನಾವು ಹೆಂಗೆ ಸರಿ ಮಾಡ್ಕೊಳ್ಳೋದು, ಇದಕ್ಕೆ ನಾವು ಏನು ಮಾಡಬೇಕು ಅಂತಂದು ಹೇಳಿದ್ರೆ ಇದಕ್ಕೊಂದು ಹಿಂಗೆ ಚೂಮ್ ಅಂತರ್ಗತ್ಲೆ ಕೆಲಸ ಮಾಡೋವಂಥದ್ದು. ಅಂದ್ರೆ ಈಗ ನೀವು ಅದನ್ನು ಮಾಡಕ್ಕೆ ಹತ್ಕೊಂಡ್ಮೇಲೆ ನೋಡಿದ್ರೆ ಒಂದು 4-5 ದಿನ ಅಥವಾ ಒಂದು 8-10 ದಿನದೊಳಗೆ ನಿಮ್ಗೆ ರಿಸಲ್ಟ್ ಕಾಣಕ್ಕೆ ಚಾಲೂ ಆಗ್ಬಿಡ್ತೈತಿ. ಆ ಥರ ಒಂದು ಇದನ್ನು ನಾನು ನಿಮ್ಗೆ ಹೇಳಕ್ಕೆ ಬಂದೀನಿ ಇವತ್ತು. ಏನಂದ್ರೆ ಈ ಥರ ಸಂಬಂಧ ಅದು ಯಾವುದಾದ್ರೂ ಆಗಿರಲಿ, ನಿಮ್ಮ ಯಾರ ಜೊತೆನಾದರೂ ನಿಮ್ಗೆ ಯಾವುದೋ ಸಂಬಂಧದ ಜೊತೆ ನಿಮಗೆ ಕಿರಿಕಿರಿ ಐತಿ, ನೀವು ಅವ್ರ ಜೊತೆ ಚೆಂದಾಗಿರ್ಬೇಕು ಅನ್ಕೊಳಕತ್ತೀರಿ, ಆದ್ರೆ ಅವ್ರ ಕಡೆಯಿಂದ ನಿಮ್ಗೆ ಚೆಂದಾಗಿ ರೆಸ್ಪಾನ್ಸ್ ಸಿಗತ್ತಿಲ್ಲ. ಆ ಥರ ಏನಾದರೂ ನಿಮ್ಗೆ ಪ್ರಾಬ್ಲಮ್ ಇತ್ತಂದ್ರೆ ಅವಾಗ ನೀವು ಏನು ಮಾಡ್ಬೇಕು ಅಂತಂದ್ರೆ ಹೋಪೋನೋಪೋನೋ ಮಾಡ್ಬೇಕು. ಹೋಪೋನೋಪೋನೋ ನೀವು ಅವರನ್ನು ನೆನೆಸ್ಕೊಂಡು ಅವ್ರೊಳಗೆ ಏನು ಬದಲಾವಣೆ ಬೇಕು ಅಂದ್ರೆ ಇಮ್ಯಾಜಿನೇಷನ್ ಮಾಡಿಕೊಂಡು ಅವ್ರೊಳಗೆ ನಿಮ್ಗೆ ಏನು ಬದಲಾವಣೆ ಬೇಕಾಗೈತಿ, ಅವ್ರು ನಿಮ್ಮ ಜೊತೆ ಹೆಂಗೆ ಇರ್ಬೇಕಂಥೇಳಿ ನೀವು ಅನ್ಕೊಳತ್ತೀರಲ್ಲ, ಅದನ್ನು ನೀವು ಅಂದ್ಕೊಂಡು ಓಪನ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಅದು ಚೇಂಜಸ್ ಆಕೈತಿ. ಅದನ್ನು ನೀವು 21 ಡೇಸ್ ಅಂತೂ ಕಂಪಲ್ಸರಿ ಮಾಡ್ಬೇಕು. ಆದ್ರೆ ನೀವು ಮಾಡೋಕ್ಕೊಂದು 4-5 ದಿನ ಆದ್ಮೇಲೆ ನಿಮಗೆ ನಿಧಾನಾಗಿ ರಿಸಲ್ಟ್ ಗೊತ್ತಾಗಕ್ಕೆ ಚಾಲೂ ಆಕೈತಿ. ಆಮೇಲೆ ಕೆಲವೊಂದು ಸತಿ ಏನಾಗ್ತೈತಿ, ಬೇರೆದವ್ರದ್ದು ಸಂಬಂಧ, ನಮ್ಮ ಸುತ್ತಮುತ್ತಲಿರೋ ಸಂಬಂಧದ ಜೊತೆ ಅಲ್ಲದೆ ಒಮ್ಮೊಮ್ಮೆ ನಮ್ಮೊಳಗೆ ನಮ್ಗೆ ಏನೋ ಇರ್ತೈತಿ, ನಂಗೆ ಭಾಳ ಸಿಟ್ಟು ಬರ್ತೈತಿ, ಅಥವಾ ನಾನು ಕೆಲಸ ನಂಗೆ ಇದಾಗಂಗಿಲ್ಲ, ಜಲ್ದಿ ಕೆಲಸ ಮಾಡೋಕ್ಕಾಗತ್ತಿಲ್ಲ, ಅಥವಾ ಏನೋ ಅವ್ರ ಬಗ್ಗೆ ಅವ್ರಿಗೆ ಒಂದೇನೋ ಬದಲಾವಣೆ ಮಾಡ್ಕೋಬೇಕು, ಏನೋ ಬಿಡಬೇಕು, ಏನೋ ಮಾಡ್ಬೇಕು, ಈ ಥರ ಏನೋ ಇರ್ತೈತಿ ಅವ್ರ ಬಗ್ಗೆ ಅವರಿಗೆ. ನಂಗೆ ಕೇಳಿದ್ರೆ ನಂಗೆ ಭಾಳ ಸಿಟ್ಟು ಬರ್ತೈತಿ, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದು ಹೇಳಂದ್ರೆ ಹೆಂಗೆ ಮಾಡ್ಬೋದು, ಇದಕ್ಕೂ ನೀವು ಓಪನ್ ಮಾಡ್ಕೋಬೋದು. ಇದನ್ನು ಹೆಂಗಂದ್ರೆ ನಿಮ್ಮನ್ನು ನೀವೇ ಇಮ್ಯಾಜಿನೇಷನ್ ಮಾಡಿಕೊಂಡು, ಸೊ ನಿಮ್ದು ಯಾವ್ದು ವಿಷಯ, ಈಗ ನನ್ನೊಳಗಿರೋ ಕೋಪ ಅಂದ್ರೆ ಅದು ಒಂದು ನಿಮ್ದು ರೂಪನ ಆಗಿರ್ತೈತಿ. ಸೊ ಅದನ್ನು ನೀವು ಕರೆದು ಅದಕ್ಕೆ ನೀವು ಇಲ್ಲ ನಾನು ಇದನ್ನು ನಾನು ಕಡಿಮೆ ಮಾಡ್ಕೋಬೇಕಂತಿದ್ದೀನಿ, ಅದಕ್ಕೆ ನೀ ಹೆಲ್ಪ್ ಮಾಡಿ ನನ್ಗೆ ಅಂತಂದು ಹೇಳಿ ನೀವು ಓಪನ್ ಮಾಡ್ಕೋಬಹುದು. ಹಂಗೆ ಮಾಡ್ಕೊಳ್ಳೋದ್ರಿಂದನೂ ನಿಮ್ಮೊಳಗೆ ನೀವು ಚೇಂಜಸ್ಸನ್ನು ಕಾಣ್ಬಹುದು. ಮತ್ತು ಇನ್ನೊಂದಿಷ್ಟು ಜನಕ್ಕೆ ಫೈನಾನ್ಷಿಯಲಿ ದುಡ್ಡಿನ ಸಮಸ್ಯೆ, ಆಮೇಲೆ ಹಣ ಬೇಕು ನಮ್ಗೆ, ಯಾವಾಗೂ ನಾವು ಹಣ ನಮ್ಮ ಹತ್ರ ಬರಬೇಕು, ನಾವು ಏನಂದ್ರೆ ಮನಿ ಮ್ಯಾಗ್ನೆಟ್ ಟೈಪ್ ಆಗಬೇಕು ಅಂತಂದು ಹೇಳಿ ಅಂದ್ಕೊಳ್ಳೋ ಅಂಥವರು ಕೂಡ ಏನಂದ್ರೆ ದುಡ್ಡನ್ನ ಇಮ್ಯಾಜಿನ್ ಮಾಡ್ಕೊಳ್ರಿ. ಇಲ್ಲಾಂದ್ರೆ ಒಂದು ದುಡ್ಡನ್ನ ಹಿಂಗೆ ನಿಮ್ಮ ಕೈ ಎದುರಿಗೆ ಇಟ್ಕೊಂಡು ನೀವು ಓಪನ್ ಮಾಡ್ಬೋದು. ದುಡ್ಡಿಗೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು ಅಂತೇಳಿ ನೀವು ಓಪನ್ ಮಾಡ್ಕೋಬೋದು. ಓಪನ್ ನಿಮ್ಗೆ ಇಲ್ಲಿ ಓಪನ್ ಅಷ್ಟೇ ಹೇಳತ್ತೀನಿ ನಾನು. ಓಪನ್ ಹೆಂಗೆ ಮಾಡಬೇಕು ಏನು ಅದ್ರದ್ದು ಡೀಟೇಲ್ ಒಂದು ವಿಡಿಯೋನು ನಾನು ಹಾಕಿನಿ ಆಲ್ರೆಡಿ. ಅದನ್ನು ಹೋಗಿ ನೀವು ನೋಡಿದ್ರಿ ಅಂತಂದ್ರೆ ಅದನ್ನ ಹೆಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ. ನೀವು ಅದೇ ಓಪನ್ ದುಡ್ಡಿಗೆ ಮಾಡ್ಕೋಬೋದು, ರಿಲೇಷನ್ಶಿಪ್ಪಿಗೆ ಮಾಡ್ಕೋಬೋದು, ನಿಮ್ಮನ್ನು ನೀವು ಸುಧಾರಿಸ್ಕೊಳಕ್ಕೂ ನೀವು ಓಪನ್ ಮಾಡ್ಕೋಬೋದು. ಇದನ್ನು ಮಾಡ್ಕೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ಹೆಂಗಂದ್ರೆ ಮ್ಯಾಜಿಕ್ ಗತ್ಲೆ ವರ್ಕ್ ಆಗ್ಬಿಡ್ತೈತಿ. ನಿಮ್ಮ ರಿಲೇಷನ್ಶಿಪ್ನಾಗೆಲ್ಲ ಚೇಂಜಸ್ ಆಗಕ್ಕೆ ಚಾಲೂ ಆಗ್ತೈತಿ. ಆಮೇಲೆ ಮತ್ತು ನಿಮ್ಮೊಳಗೂ ನಿಮ್ದು ಏನಾರು ಚೇಂಜಸ್ ಮಾಡ್ಕೋಬೇಕಂತ, ಯಾರೋ ನೀವೀಗ ಬೇಡ ಅಂತವ್ರು ನಿಮ್ಮನ್ನು ಬಿಟ್ಟು ಹೋಗ್ಯಾರ, ಅವ್ರಿಗೆ ನೀವು ಅವ್ರು ನಿಮಗೆ ಬೇಕು, ನೀವು ಅವ್ರ ಜೊತೆ ಕಂಫರ್ಟೇಬಲ್ ಆಗಿದ್ರಿ ಅಂತಂದು ಹೇಳಂದ್ರೆ ಅವ್ರನ್ನ ನೆನೆಸ್ಕೊಂಡು ನೀವು ಮಾಡಿದ್ರೆ ಅವರಾಗಲೇ ವಾಪಸ್ ನಿಮಗೆ ಫೋನ್ ಮಾಡ್ತಾರ, ಇಲ್ಲ ನಿಮ್ಮ ಹತ್ರ ಬರ್ತಾರೆ. ಆಮೇಲೆ ನಿಮ್ಮ ಗಂಡ ನಿಮ್ಮ ಜೊತೆ ಎಷ್ಟು ಸರಿಯಾಗಿಲ್ಲ, ಏನೋ ಪ್ರಾಬ್ಲಮ್ ಆಗತ್ತೈತಿ ಅಂದ್ರೆ ನೀವು ಅದನ್ನು ಅವ್ರಿಗೆ ಏನೂ ಹೇಳೋದು ಬೇಡ, ಏನು ಬೇಡ, ನೀವು ನಿಮ್ಮ ಪಾಡಿಗೆ ನೀವು ಓಪನ್ ಮಾಡ್ಕೊಳತ್ರಿ ಅಂದ್ರೆ ಆಟೋಮೆಟಿಕ್ಕಾಗಿ ಅವರ ನಿಮ್ಮ ಹತ್ರ ಬರ್ತಾರೆ. ನೀವೇನು ಹೇಳೋದೇ ಬೇಡ, ಅವರ ನಿಮ್ಮ
ಎಲ್ಲ ನೀವು ಹೆಂಗೆ ಅಂದ್ಕೊಂಡಿದ್ರಲ್ಲ ಆ ರೀತಿ ಚೇಂಜ್ ಆಗಕ್ಕೆ ಚಾಲು ಆಗ್ತಾರೆ. ಮಕ್ಕಳೊಳಗೂ ನೀವು ಮಕ್ಕಳು ಚೆನ್ನಾಗಿ ಓದಬೇಕು, ಅವ್ರಿಗೇನೋ ಒಂದು ಅವರೊಳಗೂ ಏನೋ ನೀವು ಬದಲಾವಣೆ ಕಾಣ್ಬೇಕಂತಿದ್ದಿದ್ರೆ ನೀವು ಅವಾಗೂ ಮಾಡಬಹುದು ಇದನ್ನು. ಅದರಿಂದ ನಿಮಗೆ ಚೇಂಜಸ್ ಆಟೋಮೆಟಿಕ್ ಆಕೈತಿ. ಅಂದ್ರೆ ಅವ್ರಿಗೆ ಹೋಗಿ ನೀವೇನೋ ಹೇಳೋದ್ರಿಂದ ಆಗಂಗಿಲ್ಲ ಇದು. ಹಾಗಾಗಿ ಅವ್ರಿಗೇನೋ ನೀವು ಹೋಗಿ ಹೇಳಿದ್ರಿ ಅಂತಂದ್ರೆ ಏನಾಗ್ತೈತಿ, ಅವ್ರು ಕೇಳಂಗಿಲ್ಲ, ಅದು ವಿಷಯ ಇನ್ನೂ ಸ್ವಲ್ಪ ಬೆಳಿತೈತಿ. ಅದಕ್ಕಿಂತ ನೀವೇ ಈ ರೀತಿ ಮಾಡ್ಕೊಂಡ್ರಿ ಅಂತಂದ್ರೆ ಡೆಫಿನೆಟ್ಲಿ ಹೋಗ್ಕೊನೊಪ್ಪನು ನಿಮ್ಗೆ 100% ವರ್ಕ್ ಆಗ್ತೈತಿ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ ಯು.